ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ದೇವರ ಕೃಪೆ ನಮ್ಮೆಲ್ಲರ ಮೇಲೆ ನಿರಂತರವಾಗಿ ಇದ್ದದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು, ಘನತೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ನೆಹಮ್ಯನ ಪುಸ್ತಕ 2ನೇ ಅಧ್ಯಾಯ 20ನೇ ವಾಕ್ಯ. ನಾನು ಅವರಿಗೆ, ಪರಲೋಕದ ದೇವರು ನಮಗೆ ಸಾಫಲ್ಯವನ್ನು ಅನುಗ್ರಹಿಸುವನು. ನೆಹಮ್ಯನ ಜೀವಿತದ ಕುರಿತು ನಾವು ಅನೇಕ ಸಂದರ್ಭಗಳಲ್ಲಿ ಕೇಳಿದ್ದೇವೆ. ನೆಹಮ್ಯನು ರಾಜನ ಪಾನದಾಯಕನಾಗಿ, ಪಾನ ಸೇವಕನಾಗಿ ಕೆಲಸವನ್ನು ಮಾಡ್ತಾ ಇರುವಂಥ ಒಂದು ಸಮಯದಲ್ಲಿ ಇಸ್ರಾಯೇಲಿನ ಅಥವಾ ಯೆರೂಸಲೇಮಿನ ಪೌಳಿ ಗೋಡೆಗಳು ಬಿದ್ದಿದೆ, ಕೆಡವಲ್ಪಟ್ಟಿವೆ ಎಂಬುದಾಗಿ ತಿಳಿದಾಗ ಅದನ್ನು ಸಿದ್ಧ ಮಾಡುವುದಕ್ಕಾಗಿ, ಅದನ್ನು ರೆಡಿ ಮಾಡುವುದಕ್ಕಾಗಿ, ಅದನ್ನು ಕಟ್ಟುವುದಕ್ಕಾಗಿ ಒಂದು ಪ್ರಯತ್ನವನ್ನು ಮಾಡುವಂತಹ ಕಾರ್ಯವನ್ನು ನಾವು ನೋಡ್ಬೋದು. ಅದಕ್ಕೋಸ್ಕರವಾಗಿ ಆತನು 11ನೇ ವಾಕ್ಯದಲ್ಲಿ ಓದುತ್ತೇವೆ, 2ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ, ಅನಂತರ ಯೆರೂಸಲೇಮಿಗೆ ಬಂದೆನು. ಯೆರೂಸಲೇಮಿಗೆ ಬಂದು ಅಲ್ಲಿರುವಂತಹ ಕಾರ್ಯಗಳನ್ನೆಲ್ಲ ನೋಡ್ತಾನೆ. ಏನು ಮಾಡಬೇಕು, ಹೇಗಾಗಿದೆ, ಯಾವ ರೀತಿ ಇದೆ, ಯಾವ ರೀತಿ ಅದನ್ನು ರೆಡಿ ಮಾಡಬಹುದು ಎಂಬ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ. ಈಗ ಅಲ್ಲಿ ಮಾಡುವಂತಹ ಒಂದು ಕಾರ್ಯ ಏನು ಅಂತ ಹೇಳಿದ್ರೆ, ಮುಂದೆ ಅದರ 18ನೇ ವಾಕ್ಯದಲ್ಲಿ ಓದುವಾಗ, ಆಗ ಅವರು ಬನ್ನಿರಿ ಕಟ್ಟೋಣ ಎಂದು ಹೇಳಿ ಆ ಒಳ್ಳೆಯ ಕೆಲಸಕ್ಕೆ ಕೈ ಹಾಕಲು ಧೈರ್ಯಗೊಂಡರು. ಎಲ್ಲರೂ ಪ್ಲ್ಯಾನ್ ಮಾಡಿದರೆ, ಯಹೂದ್ಯರೆಲ್ಲರೂ ಸೇರಿ ಆ ಕೆಲಸವನ್ನು ಮಾಡುವಂತಹ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದಾರೆ. ಯಾವುದೇ ಒಂದು ಕಾರ್ಯವನ್ನು ಮಾಡುವುದಕ್ಕೆ ನಾವು ಮುನ್ನುಗ್ಗುವಾಗ ದೇವರು ನಮಗೆ ಸಹಾಯ ಮಾಡ್ತಾನೆ ಎಂಬುದರಲ್ಲಿ ಸಂಶಯ ಇಲ್ಲ. ಆದರೆ ಅದೇ ಸಮಯದಲ್ಲಿ ವಿರೋಧಗಳು ಸಹ ಇದೆ ಅನ್ನೋದನ್ನು ಮರಿಬಾರ್ದು. ಯಾವುದೇ ಒಂದು ಒಳ್ಳೆಯ ಕಾರ್ಯ ಮಾಡೋಕ್ಕೆ ಹೋದರೆ, ಇವಾಗ ಸೇವೆ ಮಾಡುವಂತಹ ವಿಷಯ ಆಗಿರ್ಬೋದು, ಯಾವುದೇ ಒಂದು ಒಳ್ಳೆಯ ಕಾರ್ಯ ಮಾಡುವಂಥ ಸನ್ನಿವೇಶ ಆಗಿರ್ಬೋದು, ವಿರೋಧಗಳು ಸಹಜನೇ. ವಿರೋಧಗಳಿಲ್ಲ ಅಂತ ನಾವು ತಿಳ್ಕೊಳ್ಬಾರ್ದು. ಅಲ್ಲಿ 19ನೇ ವಾಕ್ಯ ಓದ್ತೇವೆ, ಒರೋನಿನವನಾದ ಸನ್ಬಲ್ಲಟನು, ಅಮ್ಮೋನ್ ದೇಶದವನಾದ ಟೋಬಿಯಾ ಎಂಬ ದಾಸನು, ಅರಬಿಯನಾದ ಗೆಷೆಮನು ಈ ವರ್ತಮಾನವನ್ನು ಕೇಳಿದಾಗ ಅವರು ನಮ್ಮನ್ನು ತಿರಸ್ಕರಿಸಿ ಗೇಲಿ ಮಾಡಿ, ನೀವು ಇಲ್ಲಿ ಮಾಡುವುದೇನು, ಅರಸನಿಗೆ ವಿರೋಧವಾಗಿ ತಿರುಗಿ ಬೀಳಬೇಕೆಂದಿರುತ್ತೀರೋ ಎಂದು ಕೇಳಿದರು. ಈಗ ಇಲ್ಲಿ ಇಬ್ಬರು, ಸನ್ಬಲ್ಲಟ್, ಟೋಬಿಯಾ ಮತ್ತು ಗೆಷೆಮ್, ಈ ಮೂವರು ಬಂದಿದ್ದಾರೆ, ವಿರೋಧ ಮಾಡ್ತಾ ಇದ್ದಾರೆ, ಗೇಲಿ ಮಾಡ್ತಾ ಇದ್ದಾರೆ. ನೀವೇನು ಮಾಡೋಕ್ಕೆ ಬಂದಿದ್ದೀರಾ ಇಲ್ಲಿ? ಇದು ಆಳು ಬಿದ್ದಿರೋದನ್ನು ನೀವು ರೆಡಿ ಮಾಡೋಕ್ಕೆ ನೀವ್ಯಾರು, ನೀವು ಯಾಕೆ ಬಂದ್ರಿ ಇಲ್ಲಿ ಎಂಬುದಾಗಿ ವಿರೋಧಗಳು ಬಂತು. ಆರಂಭದಲ್ಲಿಯೇ ವಿಘ್ನದ ಒಂದು ಕಾರ್ಯ. ಅವ್ರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಇನ್ನೂ ಕೆಲಸ ಸ್ಟಾರ್ಟ್ ಮಾಡಿಲ್ಲ. ಸ್ಟಾರ್ಟ್ ಮಾಡೋಕ್ಕೆ ಅಂತ ಪ್ರಯತ್ನ ಮಾಡಬೇಕಾದ್ರೇ ಅಲ್ಲೇನಾಗ್ತಾ ಇದೆ, ಒಂದು ತಡೆಗಳು ಬರ್ತಾ ಇದೆ. ತಡೆಗಳು ಬಂದಾಗ ಇವರು ಮೌನವಾಗಿರೋದಕ್ಕೆ ತೀರ್ಮಾನ ಮಾಡಲಿಲ್ಲ. ಅವರಿಗೆ ಹೇಳ್ತಾ ಇರುವಂತಹ ಒಂದು ಮಾತೇನು ಗೊತ್ತಾ? ಪರಲೋಕದ ದೇವರು ನಮಗೆ ಸಾಫಲ್ಯವನ್ನು ಅನುಗ್ರಹಿಸುವನು. ಪರಲೋಕದ ದೇವರು ನಮಗೆ ಸಫಲತೆಯನ್ನು ಕೊಡ್ತಾನೆ. ಅದರ ಅರ್ಥ, ಸನ್ಬಲ್ಲಟ್, ಟೋಬಿಯಾ ಮತ್ತು ಗೆಷೆಮ್ ಇವರೇನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಮಾಡುವಂತಹ ಪ್ರಯತ್ನ ಸಫಲ ಆಗೋದಿಲ್ಲ. ಯಾಕೆಂದರೆ ರಾಜನಿಗೆ ವಿರುದ್ಧವಾಗಿ ನೀವು ತಿರುಗಿ ಬೀಳ್ತೀರಾ, ನಾವು ರಾಜನಿಗೆ ಕಂಪ್ಲೇಂಟ್ ಮಾಡ್ತೀವಿ, ನಾವು ನಿಮ್ಮನ್ನು ಕೆಲಸ ಮಾಡೋಕ್ಕೆ ಬಿಡಲ್ಲ, ನಿಮಗೆ ಇದರಲ್ಲಿ ಸಫಲತೆ ಕಾಣಲ್ಲ. ಈ ರೀತಿ ಹೇಳಿದಾಗ ನೆಹಮ್ಯನು ನಂಬಿಕೆಯಿಂದ ಹೇಳುವಂಥ ಒಂದು ಮಾತು, ಪರಲೋಕದ ದೇವರು ನಮಗೆ ಸಾಫಲ್ಯವನ್ನು ಅನುಗ್ರಹಿಸುತ್ತಾನೆ. ಈ ದಿವಸಗಳಲ್ಲಿ ನಮ್ಮ ಜೀವಿತದಲ್ಲೂ ಯಾವುದೇ ಒಂದು ಕಾರ್ಯಕ್ಕಾಗಿ ನಾವು ಕೈಗಳನ್ನು ಹಾಕುವಾಗ, ನಾವು ಮುಂದೆ ಹೆಜ್ಜೆಯನ್ನಿಡುವಾಗ ಸಮಸ್ಯೆಗಳು ಬರುವುದು ಸಹಜ, ಇಕ್ಕಟ್ಟುಗಳು, ಕೊರತೆಗಳು ಬರುವುದು ಸಹಜ, ನಿರಾಶೆಯ ಮಾತುಗಳು ಬರುವುದು ಸಹಜ, ನಿಂದೆಯ ಗೇಲಿಯ ಮಾತುಗಳು ಬರುವುದು ಸಹಜ. ಆದರೆ ನಂಬಿಕೆಯಿಂದ ದೃಢವಾಗಿ ದೇವರ ವಾಕ್ಯಕ್ಕನುಸಾರವಾಗಿ ಜೀವಿಸುವಂತಹ ದೇವರ ಮಗುವೆ, ನಿನಗಾಗಿ ದೇವರು ಇಳಿದು ಬರ್ತಾನೆ. ನಿನಗೆ ದೇವರಲ್ಲಿ ಒಂದು ನಂಬಿಕೆ ಇರಬೇಕು. ನನ್ನ ದೇವರು ನನಗೆ ಸಫಲತೆಯನ್ನು ಕೊಡ್ತಾನೆ, ಮಾಡುವಂತಹ ಕಾರ್ಯಗಳಲ್ಲಿ ಜಯವನ್ನು ಕೊಡ್ತಾನೆ. ನಾನು ಮಾಡುವಂಥ ಪ್ರತಿಯೊಂದು ಕಾರ್ಯಗಳಲ್ಲಿ ಜಯವನ್ನು ಕೊಡುವಂತಹ ಸರ್ವಶಕ್ತನಾದ ಒಬ್ಬ ದೇವರು ನನಗಾಗಿ ಜೀವಿಸ್ತಾ ಇದ್ದಾನೆ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ನಂಬಿಕೆಯಿಂದ ಹೇಳುವಂತಹ ತನ್ನ ಮಕ್ಕಳಿಗಾಗಿ ದೇವರ ಅದ್ಭುತ ಮಾಡ್ತಾನೆ. ದೇವರ ವಾಕ್ಯ ಮುಂದೆ ಓದ್ತೀವಿ. ಆದ್ದರಿಂದ ಆತನ ಸೇವಕರಾದ ನಾವು ಕಟ್ಟುವುದಕ್ಕೆ ಮನಸ್ಸು ಮಾಡಿದ್ದೇವೆ. ನಾವು ಕಟ್ಟುವುದಕ್ಕೆ ಮನಸ್ಸು ಮಾಡಿದ್ದೇವೆ. ನೀವು ಗೇಲಿ ಮಾಡಿದ್ರೂ ಪರವಾಗಿಲ್ಲ, ನೀವು ನಿರಾಶೆ ಮಾತು ಹೇಳಿದ್ರೂ ಪರವಾಗಿಲ್ಲ, ನಿಂದೆಯ ಮಾತು ಹೇಳಿದ್ರೂ ಪರವಾಗಿಲ್ಲ, ನಾವು ಮನಸ್ಸು ಮಾಡಿದ್ದೇವೆ, ನಾನು ಹಿಂದೆ ಹೋಗಲ್ಲ, ನಾನು ಹಿಂಜರಿಯಲ್ಲ ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ. ಈ ದಿವಸಗಳಲ್ಲಿ ನಂಬಿಕೆಯಿಂದ ದೇವರ ಮುಖವನ್ನು ನೋಡುವಂತಹ ದೇವರ ಮಗುವೆ, ನಿನಗಾಗಿ ಅದ್ಭುತವನ್ನು ಮಾಡುವ ಒಬ್ಬ ದೇವರಿರೋದ್ರಿಂದ ನೀನು ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದೆ ಇಡಬಾರ್ದು. ನೆಹಮ್ಯ ಅವನು ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದೆ ಎಳೆಯುವುದಕ್ಕಾಗಿ ಅನೇಕ ರೀತಿಯ ಶೋಧನೆಗಳನ್ನು, ಅನೇಕ ರೀತಿಯ ಮಾತುಗಳನ್ನು
ಅವರನ್ನು ಸನ್ಬಲ್ಲಟ್, ಟೋಬಿಯ, ಗೆಷೆಮ್ ಇವರು ಹೇಳ್ತಾರೆ, ಆದರೆ ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದೆ ಹಿಡದೆ ನಂಬಿಕೆಯಿಂದ ದೇವರ ಮೇಲೆ ಭರವಸೆ ಬಿಟ್ಟು ಅವರು ಮುಂದೆ ಸಾಗ್ತಾ ಇದ್ದಾರೆ. ನಿನ್ನ ಜೀವಿತದಲ್ಲಿ ನೀನು ಮಾಡುವುದಕ್ಕಾಗಿ ಪ್ರಯತ್ನ ಮಾಡುವಂಥ ಕಾರ್ಯಗಳು, ನೀನು ಮುಂದೆ ಸಾಗುವಾಗ ಅನೇಕ ತಡೆಗಳು ಬರಬಹುದು, ಅನೇಕರು ವಿರೋಧ ಮಾಡಬಹುದು, ಅನೇಕರು ಹೇಳ್ಬೋದು ಇಲ್ಲ ನಿನ್ನ ಕೈಯಲ್ಲಿ ಆಗಲ್ಲ ಎಂಬುದಾಗಿ ಹೇಳಿ ನಿನ್ನನ್ನು ನಿರುತ್ಸಾಹಪಡಿಸ್ಬೋದು, ನಿನ್ನನ್ನು ಅಧೈರ್ಯಪಡಿಸ್ಬೋದು. ಆದರೆ ನೀನು ನಿರಾಶೆ ಪಡಬಾರ್ದು. ನಿನ್ನಲ್ಲಿ ಒಂದು ನಂಬಿಕೆ ಇರಬೇಕು. ಪರಲೋಕದ ದೇವರು ನನಗೆ ಸಾಫಲ್ಯವನ್ನು ಅನುಗ್ರಹಿಸ್ತಾನೆ, ಪರಲೋಕದ ದೇವರು ನನಗೆ ಸಹಾಯ ಮಾಡ್ತಾನೆ. ನಂಬಿಕೆಯಿಂದ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯೊಂದಿಗೆ ಮುಂದೆ ಸಾಗುವುದಾದರೆ ನಾವು ಮುಂದಿನ ವಾಕ್ಯಗಳಲ್ಲಿ ಓದ್ತೇವೆ, ಇವನು ಈ ನೆಹಮ್ಯ ಇದನ್ನು ಕಟ್ಟಿ ಮುಗಿಸ್ತಾನೆ. ಆ ನೆಹಮ್ಯನ ಆ 6ನೇ ಅಧ್ಯಾಯ ಅದರ ಆ 16ನೇ ವಾಕ್ಯದಲ್ಲಿ ಓದುವಾಗ ನಾವು ಓದ್ತೇವೆ, ಅಲ್ಲಿ 15ನೇ ವಾಕ್ಯದಲ್ಲಿ ಗೋಡೆಯು ಭಾದ್ರಪದ ಮಾಸದ 25ನೇ ದಿನದಲ್ಲಿ ತೀರಿತು. ಸನ್ಬಲ್, ಟೋಬಿಯ, ಗೆಷೆಮ್ ಹೇಳಿದ್ರು ನಿಮ್ಮ ಕೈಯಲ್ಲಿ ಆಗಲ್ಲ, ಆದರೆ ನಂಬಿಕೆಯಿಂದ ಹೇಳಿದ್ರು ದೇವರು ಸಫಲತೆಯನ್ನು ಕೊಡ್ತಾರೆ. ಸಫಲರಾದರು. ನಂಬಿಕೆಯಿಂದ ದೇವರಲ್ಲಿ ಆಶ್ರಯಿಸುವಂಥ ದೇವರ ಮಗುವೆ, ನಿನಗೆ ಸಫಲತೆಯನ್ನು ಕೊಡುವಂಥ ದೇವರಿದ್ದಾನೆ. ವಿರೋಧಗಳನ್ನು ನೋಡಿ ನಿರಾಶೆ ಪಡಬೇಡ. ನಂಬಿಕೆಯ ಮಾತನ್ನು ಹೇಳಿ ಮುಂದೆ ಸಾಗು. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಮ್ಮನ್ನೇ ನಿನ್ನ ಪಾದ ಬಳಿಗೆ ಒಪ್ಪಿಸಿಕೊಡ್ತೇವೆ. ಇದುವರೆಗೂ ನಿನ್ನ ಸಾನ್ನಿಧ್ಯ ಇದ್ದುದಕ್ಕಾಗಿ ಸ್ತೋತ್ರ. ಅಪ್ಪ, ತಡೆಗಳು, ವೇದನೆಗಳು ನಮ್ಮ ಜೀವಿತದಲ್ಲಿ ಬರುವಾಗ, ನಿಂದೆ ಅವಮಾನಗಳು ಬರುವಾಗ, ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದೆ ಎಳೆಯದೆ, ಹಿಂದಕ್ಕೆ ತೆಗೆಯದೆ ನಂಬಿಕೆಯಿಂದ ಮುಂದೆ ಸಾಗುವಂತೆ ನೀನು ನಮಗೆ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.